टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ಮೀಟಿಂಗ್ ನಡೆಯುತ್ತಿದೆ. ಮಾಕ್ ಡ್ರಿಲ್ ತಯಾರಿಯ ಬಗ್ಗೆ ಸಭೆಯಲ್ಲಿ ಚರ್ಚೆಗಳಾಗುತ್ತೆ. ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಸಭೆ ನಡೆಸುತ್ತಾರೆ. ಇವತ್ತು ಬೆಳಿಗ್ಗೆ 10:45ಕ್ಕೆ ನಡೆಯಲಿರುವಂತಹ ಮೀಟಿಂಗ್ ಮಾಕ್ ಡ್ರಿಲ್ ತಯಾರಿ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆಯುತ್ತೆ. ಎಲ್ಲಾ ಸಿಎಸ್ಗಳು, ಸಿವಿಲ್ ಡಿಫೆನ್ಸ್ಗಳ ಮುಖ್ಯಸ್ಥರು, ಡಿಜಿಗಳು ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗೋರಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಈ ಸಭೆ ನಡೆಯುತ್ತೆ. ಕೇಂದ್ರ ಗೃಹ ಇಲಾಖೆಯಿಂದ ಇವತ್ತು ಮಹತ್ವದ ಮೀಟಿಂಗ್. ನಿನ್ನೆ ದಿನಗಳ ಮೀಟಿಂಗ್ನಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅನ್ನುವಂಥ ಡಿಸಿಷನ್ ತೆಗೆದುಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಪಂಜಾಬ್ ಸೇರಿದಂತೆ ಕೆಲವು ಕಡೆಗಳಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಿದ್ರು. ಇನ್ನು ನಾಳೆ ದಿನ ದೇಶದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ. ಈ ನಡುವೆ ಮತ್ತೊಂದು ಸುತ್ತಿನ ಸಭೆಯನ್ನ ಕರೆದಿದ್ದಾರೆ. ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಸಭೆಯನ್ನ ಕರೆದಿದ್ದಾರೆ. ಇವತ್ತು ಬೆಳಿಗ್ಗೆ 10:45 ಇರುತ್ತೆ. ಇನ್ನೇನು ಕೆಲ ಗಂಟೆಗಳಲ್ಲಿ, ಒಂದು ಅರ್ಧ ಗಂಟೆಯಲ್ಲಿ ಸಭೆ ನಡೆಯೋದಿದೆ, ಮೀಟಿಂಗ್ ನಡೆಯುತ್ತೆ. ಮಾಕ್ ಡ್ರಿಲ್ ತಯಾರಿಯ ಬಗ್ಗೆ ಈ ಸಭೆಯಲ್ಲಿ ಮಾತುಕತೆಗಳಾಗುತ್ತೆ. ಎಲ್ಲ ಸಿಎಸ್ಗಳಿದ್ದಾರೆ, ಹಾಗೆ ಸಿವಿಲ್ ಡಿಫೆನ್ಸ್ಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಇರ್ತಾರೆ. ಜೊತೆಗೆ ಡಿಜಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗೋರಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈ ಸಭೆ ನಡೆಯೋದಿದೆ. ಇಲ್ಲಿ ಮಹತ್ತರವಾದಂಥ ಚರ್ಚೆಗಳಾಗುತ್ತೆ. ಒಂದು ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ಅದನ್ನ ಕೈಗೊಳ್ಳೋದು ಅಂತ ಹೇಳಿದ್ರೆ ಸುಲಭವಾದಂಥ ಕೆಲಸ ಅಲ್ಲ. ಸೊ ಏಕಕಾಲದಲ್ಲಿ ಯಾವ ರೀತಿಯಾಗಿ ಅದರ ಪ್ಲಾನಿಂಗ್ಗಳನ್ನು ಮಾಡಿಕೊಳ್ಳಲಾಗುತ್ತೆ, ಜೊತೆಗೆ ಸಾರ್ವಜನಿಕರಿಗೆ ಕೊಡುವಂಥ ವಿಶೇಷ ಸೂಚನೆಗಳು, ಇದೆಲ್ಲದರ ಬಗ್ಗೆನೂ ಕೂಡ ಈ ಸಭೆಯಲ್ಲಿ ಚರ್ಚೆಗಳಾಗುತ್ತೆ. ಇನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ಚೆನಾಬ್ ಚೆಕ್ ಮೇಟ್ ಕೊಟ್ಟಿದೆ. ಡ್ಯಾಂಗಳ ನೀರನ್ನ ಬಂದ್ ಮಾಡಿದೆ. ಚೆನಾಬ್ ನದಿಯ ಒಡಲು ಬರಿದಾಗಿದೆ. ರಾಂಬನ್ನ ಬಗ್ಲಿಹಾರ್ ಡ್ಯಾಂನಿಂದ ನೀರು ಹರಿವು ಸ್ಥಗಿತಗೊಳಿಸಲಾಗಿದೆ. ಬಗ್ಲಿಹಾರ್ ಜಲಾಶಯದ ಎಲ್ಲಾ ಗೇಟ್ಗಳನ್ನು ಬಂದ್ ಮಾಡಲಾಗಿದೆ. ಜಮ್ಮು ಮತ್ತೆ ಕಾಶ್ಮೀರದಲ್ಲಿರುವಂತಹ ಬಗ್ಲಿಹಾರ್ ಡ್ಯಾಮ್ ಇದು. ಹನಿ ಹನಿ ನೀರಿಗೂ ಕೂಡ ಪಾಕಿಸ್ತಾನ ಪರದಾಡ್ತಾ ಇದೆ. ಚೆನಾಬ್ ನದಿಯ ಹರಿವಿಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಪಾಕಿಸ್ತಾನ ನೀರಿಲ್ಲದೆ ಬರಿದಾಗಿದೆ. ಚೆನಾಬ್ ನದಿಯ ದೃಶ್ಯಗಳನ್ನ ನಾವು ನಿನ್ನೆ ದಿನ ತೋರಿಸ್ತಾ ಇದ್ವಿ. ಗ್ರೌಂಡ್ ರೀತಿಯಾಗಿದೆ, ಖಾಲಿ ಪ್ರದೇಶದ ರೀತಿ, ಜನರು ಓಡಾಡಿಕೊಂಡು ಅತ್ತಿನಿತ್ತ ಹೋಗಬಹುದು ಅಂತ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದೆ. 80% ಕೃಷಿ ಅವಲಂಬಿತ ದೇಶ ಪಾಕಿಸ್ತಾನ ಇವತ್ತು ನೀರಿಲ್ಲದೆ ಪರದಾಡ್ತಾ ಇದೆ. ಕೃಷಿ ಚಟುವಟಿಕೆಗಳಿಗೂ ನೀರಿಲ್ಲ, ನಿತ್ಯ ಚಟುವಟಿಕೆಗೂ ನೀರಿಲ್ಲ, ಕುಡಿಯೋದಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ, ಕುಡಿಯೋ ನೀರಿಗೂ ಕೂಡ ಪರದಾಡೋ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದೆ. ಇದೇ ದೃಶ್ಯ ನೋಡಿ. ಚೆನಾಬ್ ನದಿಯ ಸಂಪೂರ್ಣ ಹರಿವಿದ್ದಾಗ ತುಂಬಿ ಹರಿತಾ ಇತ್ತು ಈ ನದಿ. ಇದೀಗ ಒಡಲು ಖಾಲಿಯಾಗಿದೆ. ಜನ ಓಡಾಡ್ತಾ ಇರುವಂತಹ ಪ್ರದೇಶ ಅದು ನದಿಯ ಹರಿವಿದ್ದಂಥ ಪ್ರದೇಶ, ನದಿ ನೀರು ಹರಿತಾ ಇದ್ದಂಥ ಪ್ರದೇಶ. ಈಗ ನೋಡಿ ಖಾಲಿಯಾಗಿದೆ. ನೋಡಿ ಅಲ್ಲಿ ಎಲ್ಲಾ ಕಡೆಯ ಗೇಟ್ಗಳನ್ನು ಬಂದ್ ಮಾಡಲಾಗಿದೆ. ಸ್ವಲ್ಪ ಪ್ರಮಾಣದ ನೀರಷ್ಟೇ ಹರಿದು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ರಾಂಬನ್ನ ಬಗ್ಲಿಹಾರ್ ಡ್ಯಾಂನಿಂದ ನೀರಿನ ಹರಿವನ್ನ ಸ್ಥಗಿತಗೊಳಿಸಲಾಗಿದೆ. ಎಲ್ಲಾ ಗೇಟ್ಗಳನ್ನು ಬಂದ್ ಮಾಡಲಾಗಿದೆ. ನೋಡ್ಬೋದು ನೀವು, ಬೆಟ್ಟ ಗುಡ್ಡದ ರೀತಿಯ ಕಾಣಿಸ್ತಾ ಇದೆ. ನೀರೇ ಎಲ್ಲಂದ್ರೆ ಎಲ್ಲೂ ಇಲ್ಲ. ಚೆನಾಬ್ ನದಿಯ ಒಡಲಂತೂ ಖಾಲಿಯಾಗಿದೆ. ಇದರಿಂದಾಗಿ ಪಾಕಿಸ್ತಾನ ಮತ್ತೊಂದು ಏಟನ್ನ ತೆಗೆದುಕೊಳ್ತಾ ಇದೆ. ಈ ರೀತಿಯಾಗಿ ಭಾರತ ಮೇಲಿಂದ ಮೇಲೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾದಂತಹ ಎಚ್ಚರಿಕೆ. ಈಗ ನೋಡಿದ್ರೆ ಜಲಯುದ್ಧಕ್ಕೂ ಕೂಡ ಭಾರತ ಮುಂದಾಗಿದೆ. ನೀವು ಗಮನಿಸ್ತಾ ಇದ್ದೀರಲ್ಲ ಯಾವ ರೀತಿಯಾಗಿದೆ. ನದಿ ನೀರು ಹರಿತಾ ಇದ್ದಂಥ ಜಾಗ ಇದೀಗ ಖಾಲಿಯಾಗಿದೆ. ವಿಶ್ವಸಂಸ್ಥೆಯಲ್ಲೂ ಬೆತ್ತಲಾಯಿತು ಪಾಕಿಸ್ತಾನದ ಷಡ್ಯಂತ್ರ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಮನ್ನಣೆ ಸಿಕ್ಕಿಲ್ಲ. ಪಾಕಿಸ್ತಾನದ ದೂರಿಗೆ ಯುಎನ್ಎಸ್ಸಿ ಮೀಟಿಂಗ್ನಲ್ಲಿ ಉತ್ತರ ಇಲ್ಲ. ಭಾರತದ ವಿರುದ್ಧ ಸುಳ್ಳು ಆರೋಪಕ್ಕೆ ಉತ್ತರ ಸಿಕ್ಕಿಲ್ಲ. ಭಾರತದ ವಿರುದ್ಧ ಜಾಗತಿಕ ವೇದಿಕೆಯನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಯತ್ನ ಅನ್ನೋದಾಗಿ ಬಿಂಬಿಸಲಾಗಿದೆ. ಉಗ್ರ ದಾಳಿಯಲ್ಲಿ ತನ್ನ ಪಾತ್ರದಿಂದ ನುಣುಚಿಕೊಳ್ಳೋದಕ್ಕೆ ಈ ಪ್ರಯತ್ನ ಅನ್ನೋದಾಗಿ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಪಹಲ್ಗಾಮ್ ದಾಳಿಯನ್ನ ಮುಚ್ಚಿ ಹಾಕೋದಕ್ಕೆ ಕಾಶ್ಮೀರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಪಾಕ್ಗೆ ವಿಶ್ವಸಂಸ್ಥೆ ಭದ್ರತಾ ಕಾರ್ಯದರ್ಶಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ದುರ್ಬಳಕೆ ಸರಿಯಲ್ಲ ಅನ್ನೋದಾಗಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಿನ್ನೆ ದಿನದ ಮೀಟಿಂಗ್ ಆದ ನಂತರದಲ್ಲಿ ಮಾಕ್ ಡ್ರಿಲ್ ನ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಇವತ್ತು ಮತ್ತೆ ವಿಶೇಷವಾದಂತಹ ಮೀಟಿಂಗ್ 10:45ಕ್ಕೆ ಇರುತ್ತೆ. ಇದರಲ್ಲಿ ಏನೇನು ಚರ್ಚೆಗಳು ಆಗಬಹುದು, ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರುತ್ತೆ, ಏನೇನು ಗೊತ್ತಾಗ್ತಾ ಇದೆ ಹರೀಶ್?
ಹೌದು ಚೈತ್ರ, ಈಗ ಭಾರತದಲ್ಲಿ ಮುಖ್ಯವಾಗಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಯಾವ ಸಂದರ್ಭದಲ್ಲೂ ಬೇಕಾದರೂ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧವನ್ನು ಘೋಷಣೆ ಮಾಡಬಹುದಂತ ಸಾಧ್ಯತೆ ಇದೆ. ಹೀಗಾಗಿ ಭಾರತ ಅದಕ್ಕೆ ತಯಾರಿಯನ್ನು ನಡೆಸಬೇಕಾಗಿದೆ. ಯುದ್ಧ ಅಂದರೆ ಏನು ಅನ್ನುವಂತಹದ್ದು ಜನರಿಗೆ ಅರ್ಥ ಮಾಡಿಸಬೇಕಾಗಿದೆ. ಹೀಗಾಗಿ ಇಡೀ ದೇಶಾದ್ಯಂತ ಪ್ರಮುಖ ಜಿಲ್ಲೆಗಳು, ನಗರಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ಅನ್ನು ಮಾಡಬೇಕು, ಯುದ್ಧದ ತರಬೇತಿಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟಿರುವಂತಹದ್ದು. ನಿನ್ನೆ ಮುಖ್ಯವಾಗಿ 5 ಅಂಶಗಳನ್ನು ಉಲ್ಲೇಖವನ್ನ ಮಾಡಿದೆ. ವೈಮಾನಿಕ ದಾಳಿ ಆದಂತಹ ಸಂದರ್ಭದಲ್ಲಿ ಸೈರನ್ಗಳು ಹೇಗೆ ಮೊಳಗ್ತವೆ, ಅದನ್ನು ಜನರಿಗೆ ಅರ್ಥ ಮಾಡಿಸೋದಂಥದ್ದು ಹೇಗೆ, ಮತ್ತೆ ಕತ್ತಲೆಯ ಸಂದರ್ಭದಲ್ಲಿ ಲೈಟ್ಗಳನ್ನು ಯಾಕೆ ಆಫ್ ಮಾಡಬೇಕು, ಮತ್ತೆ ಇದರಿಂದ ಆಗುವಂತಹ ಉಪಯೋಗ ಏನು, ಸಂಭಾವಿತ ದಾಳಿಯಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು, ಮಹಿಳೆಯರು, ಮತ್ತೆ ಇನ್ನು ಮಕ್ಕಳು, ಮತ್ತೆ ಇನ್ನಿತರ ನಾಗರಿಕರು ಹೇಗೆ ಈ ಯುದ್ಧದ ಸಂದರ್ಭದಲ್ಲಿ ಬಚಾವಾಗಬಹುದು, ದಾಳಿ ಆದಂಥ ಸಂದರ್ಭದಲ್ಲಿ ಹೇಗೆ ಬಚಾವಾಗಬಹುದು. ಬಹು ಮುಖ್ಯವಾಗಿ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಸ್ಥಾವರಗಳು, ಅವು ಜಲ ಡ್ಯಾಮ್ಗಳಾಗಿರಬಹುದು, ಪ್ರಮುಖ ಕಟ್ಟಡಗಳಾಗಿರಬಹುದು, ಮತ್ತೆ ಭಾರತವನ್ನ ಭದ್ರತೆ ಮತ್ತು ರಕ್ಷಣೆಗೆ ಕಾಯ್ತಾ ಇರತಕ್ಕಂತಹ ಬೇಸ್ಗಳಾಗಿರಬಹುದು, ರಕ್ಷಣಾ ಬೇಸ್ಗಳಾಗಿರ್ಬೋದು, ಇವುಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ. ಮಾಕ್ ಡ್ರಿಲ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಕೇಂದ್ರ ಗೃಹ ಸಚಿವಾಲಯ ಕೊಟ್ಟಿರುವಂತಹದ್ದು. ಇದು ಪ್ರಮುಖವಾದಂತಹ ಜಿಲ್ಲೆಗಳಲ್ಲಿ ನಡೆಯುತ್ತೆ. ಮತ್ತೆ ಅದೊಂದು ಜನರಿಗೆ ಎಜುಕೇಟ್ ಮಾಡದ ರೀತಿಯ ಕೂಡ ಆಗುತ್ತೆ. ಯುದ್ಧ ಅಂದ್ರೆ ಏನು, ಯುದ್ಧದ ಪರಿಸ್ಥಿತಿ ಹೇಗೂ, ಯುದ್ಧದ ಪರಿಣಾಮಗಳೇನಾಗಿರುತ್ತೆ, ಯುದ್ಧದಿಂದ ನಾವು ಹೇಗೆ ಬಚಾವ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಮಾಕ್ ಡ್ರಿಲ್ ಆಗುತ್ತೆ. ಅದು ವಿಡಿಯೋ ದೃಶ್ಯ ಕೂಡ ಆಗುತ್ತೆ. ಅದನ್ನ ಮತ್ತೆ ಜನರಿಗೆ ಅದನ್ನ ಹಂಚುವಂತಹ ವಿಡಿಯೋಗಳನ್ನ ತೋರಿಸುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಇದು ಬಹಳಷ್ಟು ಮುಖ್ಯ ಆಗುತ್ತೆ. ಮತ್ತೆ ಯಾಕಂತಂದ್ರೆ ಈಗ ಪಾಕಿಸ್ತಾನ ಹಾಗೂ ಭಾರತ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿರೋದ್ರಿಂದ ಯಾವಾಗ ಬೇಕಾದ್ರೂ ಇಂತಹ ಯುದ್ಧ ಸಂಭವಿಸಬಹುದು, ಯಾವಾಗ ಬೇಕಾದ್ರೂ ಅಟ್ಯಾಕ್ಗಳು ಆಗ್ಬಹುದು. ಹಾಗಾಗಿ ಜನರು ಹೇಗೆ ಇದಕ್ಕೆ ತಯಾರಾಗಬೇಕು ಅನ್ನುವಂಥದ್ರ ಬಗ್ಗೆ ಒಂದು ತರಬೇತಿ ನೀಡುವಂತಹ ಪ್ರಯತ್ನವನ್ನ ಕೇಂದ್ರ ಗೃಹ ಸಚಿವಾಲಯ ಮಾಡ್ತಾ ಇರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಮೀಟಿಂಗ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗ್ತಾ ಇರುವಂತಹದ್ದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಆಗುತ್ತೆ. ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿರ್ತಾರೆ. ಪ್ರಮುಖ ರಾಜ್ಯಗಳ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಆನ್ಲೈನ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾಗಿ ಪ್ರಮುಖವಾಗಿ ಏನೇನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಮತ್ತೆ ಮುಖ್ಯವಾಗಿ ಈ ಅಂಶಗಳ ಕುರಿತು ಅಂದ್ರೆ ಮಾಕ್ ಡ್ರಿಲ್ ನ ಅಂಶಗಳ ಕುರಿತು ಇನ್ನೂ ಮತ್ತೆ ಹೆಚ್ಚಿಗೆ ಅಂಶಗಳನ್ನ ಏನ್ ಸೇರಿಸಬಹುದು, ಜನರಿಗೆ ಇನ್ನಷ್ಟು ಹೇಗೆ ಎಜುಕೇಟ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಚರ್ಚೆ ನಡೆಯುತ್ತೆ ಚೈತ್ರ.